ಅವಿಶ್ವಾಸ ನಿರ್ಣಯದಲ್ಲಿ ಗೆಲುವು. ಶಿರಾ ನಗರಸಭೆ ಅಧ್ಯಕ್ಷರಾದ ಜೀಶಾನ್ ಮೊಹಮ್ಮದ್ ರವರಿಗೆ ಅದ್ದೂರಿ ಸ್ವಾಗತ. ಶಿರಾ ನಗರಸಭೆಯ ಅಧ್ಯಕ್ಷ ಜೀಶಾನ್ ಮೊಹಮ್ಮದ್ ರವರ ವಿರುದ್ಧ ಮಂಡನೆಯಾಗಿದ್ದ ಅವಿಶ್ವಾಸ ನಿರ್ಣಯ ಸೋಲು ಕಂಡ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನ ಉಳಿಸಿಕೊಂಡ ಜೀಶಾನ್ ಮೊಹಮ್ಮದ್ ಅವರಿಗೆ ಶಿರಾ ನಗರದ ಹೆರಾರ್ ಸರ್ಕಲ್ನಲ್ಲಿ ಅದ್ದೂರಿ ಸ್ವಾಗತ ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಇನ್ನು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಅಜಯ್ ಕುಮಾರ್, ಸಫೀದ್, ಮಜಾರ್ ಖಾನ್, ಮೊಹಮ್ಮದ್ ಬುರಾನ್, ರಫೀವುಲ್ಲಾ ಹಾಗೂ ಮುಖಂಡರಾದ ಮೊಹಮ್ಮದ್ ಸಲ್ಮಾನ್, ಧರಣಿ ಸೇರಿದಂತೆ ಹಲವರು ಮುಖಂಡರು ಹಾಗೂ ಬೆಂಬಲಿಗರು ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿ ಸಿಹಿ ಹಂಚಿ ಹೂಮಾಲೆ ಹಾಕಿ ಜೀಶಾನ್ ಮೊಹಮ್ಮದ್ ಹಾಗೂ ಸದಸ್ಯರನ್ನ ಅಭಿನಂದಿಸಲಾಯಿತು. ಬೆಂಬಲಿಗರು ಜಯಘೋಷಗಳನ್ನ ಕೂಗಿ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ರು. ಈ ಅದ್ದೂರಿ ಸ್ವಾಗತ ಹಾಗೂ ಸನ್ಮಾನ ಕಾರ್ಯಕ್ರಮದ ಮುಂದಾಳತ್ವವನ್ನ ಮುಖಂಡರಾದ ಸಾದಿಕ್ ಅಸ್ಲಾಂ, ಶೇಬುಲ್ಲಾ, ಜಾವಿದ್ ಖಾನ್ ಹಾಗೂ ನಿಜಾಂ ನಸು ವಹಿಸಿಕೊಂಡಿದ್ದು ಅನೇಕ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಮ್ಮ ನಗರಸಭೆಯ ಅಧ್ಯಕ್ಷರಾದ ಜೀಶಾನ್ ಅವರು ಮತ್ತೆ ಅಧ್ಯಕ್ಷರಾಗಿದ್ದಕ್ಕೆ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ನೀವೆಲ್ಲ ಪರಿಶ್ರಮ ಇವತ್ತು ನಗರಸಭೆ ಮತ್ತೊಮ್ಮೆ ಅಮಲ ಆಗ್ತದೆ ಅಂತ ಜೀಶಾನ್ ಅವರು. ಯಾಕಂದ್ರೆ ಅದೊಂದು ಕನಸು 5-6 ಸಂಘಟನೆಗಳನ್ನ ಇರೋಂತವ್ರಿಗೆ ಮಾಲೀಕತ್ವ ಕೊಡ್ಬೇಕು ಅನ್ನೋದು ಅವ್ರದೊಂದು ಕನಸು. ಆ ಕನಸನ್ನ ನಿಜ ಮಾಡೋದಕ್ಕೋಸ್ಕರ ನೀವೆಲ್ಲ ಶಕ್ತಿ ತುಂಬಿದ್ದ, ನೀವೆಲ್ಲ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿರ್ತೀವಿ, ನೀವು ಅನ್ನದಲ್ಲಿ ಪ್ರಾರ್ಥನೆ ಮಾಡಿರ್ತೀರ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಶಕ್ತಿ ಜೀಶಾನ್ ಅವ್ರಿಗಿರ್ಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ನಿಮ್ ಜೊತೆ ಕೆಲಸ ಮಾಡೋದಕ್ಕೆ ನಾನೊಬ್ಬ ನಗರಸಭಾ ಸದಸ್ಯ ಆಗಿದ್ದಕ್ಕೆ ನನ್ಗೆ ತುಂಬಾ ಖುಷಿ ಇದೆ. ಯಾಕೆಂದ್ರೆ ಎಲ್ಲಾರ್ಗೂ ಒಂದ್ ಜೊತೆಗೆ ಕರ್ಕೊಂಡು ಹೋಗುವಂತದ್ದು. ಈ ಏಜ್ ಅಲ್ಲಿ ಚಿಕ್ಕವರಾಗಿದ್ರು ಜೀಶಾನ್ ಅವರು ನನ್ಗೆ ವರ್ಷ ಇರ್ಬೋದು, ನನಗೆ ಗೊತ್ತಿರೋ ನನಗೆ ಒಂದು 2-3 ವರ್ಷ ದೊಡ್ಡವರು. ಏಜ್ ಅಲ್ಲಿ ಚಿಕ್ಕವರಾಗಿದ್ರು ತುಂಬಾ ಅನುಭವ ಇರುವಂತ ವ್ಯಕ್ತಿ. ಯಾಕಂದ್ರೆ ಯಾರನ್ನ ಯಾವತ್ತೂ ಇದಾಗಿ ಮಾತಾಡ್ತಿರ್ಲಿಲ್ಲ. ಹಾಗಾಗಿ ನಾನು ತುಂಬಾ ಸರಿ ನೋಡಿದ್ದೀನಿ, ಯಾರನ್ನ ಹೇಳಿದ್ರೆ ಆಯ್ತು ಮಾಡೋಣ ಅಂತ ಹೇಳಿ ಆ ಕೆಲಸ ಮಾಡಿದ್ದಾರೆ. ಆಮೇಲೆ ಅಧ್ಯಕ್ಷರಾದಂತವ್ರು ನಾವು ನೋಡಿದೀವಿ, ಸೀಟಲ್ಲೇ ಕುತ್ಕೊಂಡಿರ್ತಿರ್ಲಿಲ್ಲ. ಬೆಳಗ್ಗೆ ಎದ್ದು ವಾರ್ಡ್ಗಳನ್ನ ನೋಡಿ ಬಂದು ಜನಗಳ ಸಮಸ್ಯೆನ ಬಗೆಹರಿಸಿ ಕೆಲಸ ಮಾಡುವಂತವ್ರನ್ನ ಜೀಶಾನ್ ನೋಡಿದೀನಿ. ನೀವೆಲ್ಲರೂ ಜೀಶಾನ್ ಜೊತೆ ಇದ್ರೆ ಜೀಶಾನ್ ಒಂದು ಶಕ್ತಿ. ಹಾಗಾಗಿ ನಾನು ಮತ್ತೊಮ್ಮೆ ಹೇಳೋದೇನಂದ್ರೆ, ನಿಮ್ಮಲ್ಲಿ ಜೀಶಾನ್ ಯಾವತ್ತೂ ನೀವು ಬಿಟ್ಕೊಡ್ತೀರಿ. ನಾವು ನಗರಸಭೆ ಯಾವತ್ತೂ ನಾನು ಬಿಟ್ಕೊಡಲ್ಲ, ಯಾರು ಬಿಟ್ಕೊಳ್ತಾರೋ ನಾನಂತೂ ಬಿಟ್ಕೊಡಲ್ಲ. ಆದ್ರೂ ನೀವು ಯಾರು ಜೀಶಾನ್ ಬಿಟ್ಕೊಡ್ಬೇಕು. ಜೀಶಾನ್ ಒಂದು ಶಕ್ತಿ ಮುಂದಿನ ದಿನಗಳಲ್ಲಿ ಇನ್ನೊಂದ್ಸರಿ ಅಧ್ಯಕ್ಷ ಆಗಿ ಅಂತ ನಾನು ಆರಿಸ್ತೀನಿ. ಯಾಕಂದ್ರೆ ವ್ಯಕ್ತಿ ಕೆಲಸ ಮಾಡ್ತಿದ್ದಾರೆ, ಕೆಲಸ ಮಾಡುವಂತ ವ್ಯಕ್ತಿಗೆ ಹಿಂದಕ್ಕೆ ಇಳಿಯುವಂತ ಕೆಲಸ ಆಗ್ಬಾರ್ದು. ಯಾರು ಅವ್ರ ವೈಯಕ್ತಿಕವಾಗಿ ಅವ್ರ ಸ್ವಂತಕ್ಕೋಸ್ಕರ ಏನು ಮಾಡ್ಕೊಂಡಿಲ್ಲ. ನನಗೆ ಗೊತ್ತಿಲ್ಲ ಯಾರ್ಯಾರು ಏನೇನೋ ಸ್ವಂತಕ್ಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ. ಕನಸು ಬಹಳ ವರ್ಷದ ಕನಸು ನನ್ಸಾಗುತ್ತೆ. ಕೆಲವು ತಿಂಗಳಲ್ಲಿ ಶಕ್ತಿ ಕೊಡಿ, ಒಳ್ಳೆ ಆರೋಗ್ಯ ಕೊಡಿ ಅಂತೇಳಿ ನೀವೆಲ್ಲ ಕೇಳ್ಕೊಳ್ಳಿ ಅಂತೇಳಿ ಇವತ್ತು ಪ್ರೀತಿ ವಿಶ್ವಾಸ ತೋರಿಸಿ ನೀವೆಲ್ಲರೂ ಚಿರುಣಿ ಆಗಿರ್ತೀವಿ ಅಂತ ಹೇಳಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.